ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಕೂಗು ಮತ್ತೆ ಜೋರಾಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿಸಿಎಂ ಡಿಕೆಶಿ ಏನು ಕಣ್ಣಿಟ್ಟಿದ್ದಾರಲ್ಲ, ಹಾಗಾದ್ರೆ ಅವರಿಗೆ ಸಿಎಂ ಸ್ಥಾನ ಸಿಗುವಂತ ಸಾಧ್ಯತೆ ಇದೆಯಾ? ಈ ರೀತಿ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿಸಿಎಂ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿಕೆಶಿ ಈಗ ವಾಪಸ್ ಆಗಿದ್ದಾರೆ. 3 ದಿನ ದೆಹಲಿಯಲ್ಲೇ ಟಿಕಾಣಿ ಹೂಡಿದ್ರು ಡಿಕೆ ಶಿವಕುಮಾರ್. ಏನಾದರೂ ಸುವಾರ್ತೆಯನ್ನು ತಂದಿದ್ದಾರಾ? ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಭರವಸೆ ಏನಾದರೂ ಹೈಕಮಾಂಡ್ ಡಿಕೆಶಿಗೆ ಏನಾದರೂ ಕೊಟ್ಟಿದೆಯಾ? ಯಾಕಂದರೆ ಆಲ್ರೆಡಿ 3 ವರ್ಷ ಕಳೆದು ಹೋಯಿತು, ಇನ್ನು ಉಳಿದಿರೋದು 2 ವರ್ಷ. ಈ 2 ವರ್ಷದಲ್ಲಿ ಆದರೆ ಸಿ ಎಂ ಆಗಬೇಕು. ಒಂದು ಕಡೆ ನಾಯಕತ್ವ ಬದಲಾವಣೆ, ಇನ್ನು ಸಂಪುಟ ಪುನರ್ರಚನೆ, ಈ ಎರಡೂ ವಿಚಾರಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇರುವಂಥ ವಿಚಾರ. ಮತ್ತು ಮೊನ್ನೆ ಕೂಡ ಅವರು ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ನಾನು ದೆಹಲಿಗೆ ಏನು ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಅದರ ಅರ್ಥ ಏನು? ನಾನು ಬರ್ತಾ ಇರೋದೇನು, ನಾನು ತೆರೆಮರೆಯಲ್ಲಿ ನಾನು ಭಾಳ ಕಸರತ್ತು ಮಾಡ್ತಾ ಇದ್ದೀನಿ ಸಿ ಎಂ ಆಗಬೇಕು ಅಂತ, ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಬಂದಿದ್ದೀನಿ ಅಂತಲೇ ಅರ್ಥ. ಅದು ಸಾಕಷ್ಟು ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದ ನಂತರ ರಾಹುಲ್ ಗಾಂಧಿ ಅವ್ರನ್ನ ಸಾಕಷ್ಟು ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವರು ಆಗಿರಲಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಆಗಾಗ ಒಂದು ಮಾತು ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ಹೇಳ್ತಾನೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಈ ಸಲ ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯೂ ಕೂಡ ಫಲ ಕೊಡ್ತದ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂಥ ಕುತೂಹಲ. ಮತ್ತು ವಿಶ್ವಾಸದ ದಾಳವನ್ನು ಉರುಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಶ್ವಾಸ ಯಾವತ್ತೂ ಕೂಡ ಕಳ್ಕೊಂಡಿಲ್ಲ ಅವರು. ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ರಾಜಕೀಯವೂ ಇಲ್ಲ, ಏನೇನು ತೀರ್ಮಾನ ಆಗಿದೆಯೋ ಅದ್ರ ಪ್ರಕಾರ ಆಗುತ್ತೆ. ಈ ಹಿಂದೆ ಹೇಳಿದರು ಡಿಸಿಎಂ ಡಿಕೆ ಶಿವಕುಮಾರ್, ಹೈಕಮಾಂಡ್ ಮತ್ತು ನಮ್ಮ ಮದುವೆ ಒಂದಿಷ್ಟು ಮಾತುಕತೆ ನಡೆದಿತ್ತು ಅಂತ. ರಾಜಕೀಯ ವಿಚಾರ ಮೀಡಿಯಾ ಮುಂದೆ ನಾನು ಮಾತಾಡಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಟೈಮ್ ಬಂದಾಗ ಹೈಕಮಾಂಡ್ ಏನು ಮಾಡಬೇಕು ಅದನ್ನು ಮಾಡುತ್ತೆ, ಎಲ್ಲವನ್ನು ಕೂಡ ಸಾಕಷ್ಟು ಒಗಟೊಗಟಾಕೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರು. ಈ ಸಲ ಏನಾದರೂ ಸುವಾರ್ತೆ ತಂದಿದ್ದಾರ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲಿ ಏನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್, 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನ್ ಮಾಡ್ಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು. ಇನ್ನು ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಮೇ ತಿಂಗಳಲ್ಲಿ ಡಿಸಿಎಂ ಡಿಕೆಶಿಗೆ ಹೊಡೆಯುತ್ತಾ ಹಾಗಾದ್ರೆ ಜಾಕ್ಪಾಟ್. ಇದು ರಾಜ್ಯ ರಾಜಕೀಯದಲ್ಲಿ ಸದ್ಯ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಮೇ 15ರ ಹುಟ್ಟುಹಬ್ಬದಂದೇ ಒಲಿಯುತ್ತಾ ಸಿಎಂ ಪಟ್ಟ ಹಾಗಾದ್ರೆ ಡಿಸಿಎಂ ಡಿಕೆಶಿಗೆ. ರಾಜ್ಯದಲ್ಲಿ ಈಗಾಗಲೇ ಗರಿಗೆದಿರಿದೆ ರಾಜಕೀಯ ಜಟಾಪಟಿ. ಈ ರಾಜಕೀಯ ಜಟಾಪಟಿ ಗರಿಗೆದಿರುವ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ತೆರೆಮರೆಯಲ್ಲಿ ಒಂದಿಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಮೇ 15ಕ್ಕೆ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗುತ್ತಾ? ಅಧಿಕಾರ ಹಸ್ತಾಂತರಕ್ಕೆ ಡಿಕೆ ಶಿವಕುಮಾರ್ ತೀವ್ರ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಡಿಕೆ ಬ್ರದರ್ಸ್ ತೀವ್ರ ಒತ್ತಡವನ್ನು ಕೂಡ ಹೇರಿದ್ದಾರೆ. ಮೇ 10ನೇ ತಾರೀಕು ಇತ್ಯರ್ಥಪಡಿಸುವಂತೆ ಖರ್ಗೆ ಬಳಿ ಒತ್ತಾಯ ಮಾಡಿದ್ದಾರೆ ಡಿಕೆ ಬ್ರದರ್ಸ್ ಅನ್ನುವಂಥ ವಿಚಾರವೂ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದೇ. ಇನ್ನು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಬಂದಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇನೋ ಭೇಟಿಯಾಗಿದ್ದಾರೆ, ಅವರು ಬೆಂಗಳೂರಿನಲ್ಲೂ ಸಾಕಷ್ಟು ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಎಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್ ಬೈಂದೂರು ಕೊಡ್ತಾ ಹೋಗ್ತಾರೆ. ರೂಪೇಶ್, ದೆಹಲಿಯಿಂದ ಡಿ ಕೆ ಶಿವಕುಮಾರ್ ವಾಪಸ್ ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಆದರೆ ಈ ಸಲ ಏನಾದರೂ ಅವರಿಗೆ ಜಾಕ್ಪಾಟ್ ಏನಾದರೂ ಒಲಿತದ? ಅವರ ಹುಟ್ಟುಹಬ್ಬದಂದೇ ಅವ್ರಿಗೇನಾದರೂ ಪಟ್ಟಾಭಿಷೇಕ ಆಗುತ್ತಾ ಅನ್ನುವಂಥ ಚರ್ಚೆ ಈಗ ನಡೀತಾ ಇದೆ. ಆ ಥರ ಏನಾದರೂ ಸುವಾರ್ತೆ ತಂದಿದ್ದಾರೆ ದೆಹಲಿಯಿಂದ ಡಿ ಕೆ ಶಿ ಅಂತ ರೂಪೇಶ್? ಸಚಿನ್, ಈಗ ರಾಜ್ಯ ರಾಜಕಾರಣದ ಒಂದು ಪ್ರಶ್ನೆ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಇದೇ ಮೇ 15ನೇ ತಾರೀಕು ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬ ಇದೆ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟು ಕೊಡಬಹುದಾ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಇದೀಗ ಸಿದ್ದರಾಮಯ್ಯ ಬಿಟ್ಟು ಕೊಡಬಹುದಾ ಹೇಳೋದಕ್ಕಿಂತ ಮುಂಚೆ ಈಗ ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ. ಆದ್ರೆ ಅದಕ್ಕಾಗಿರ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಅಥವಾ ಬೇರೆ ಬೆಳವಣಿಗೆಗಳು ಯಾವುದೋ ಇರಲಿ ಕೂಡ ಆದ್ರೆ ಹೈಕಮಾಂಡ್ ಮನಸ್ಸು ಮಾಡುತ್ತಾ ಅನ್ನೋದು ಬಹುಮುಖವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಮೊನ್ನೆ ದೆಹಲಿಗೆ ಡಿ ಕೆ
ಶಿವಕುಮಾರ್ ಹೋದಾಗಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಳಿ ಈ ಮೇ 15 ಒಂದು ಮೇ 10 ತಾರ್ಕಿಕವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅದಾದ ಬಳಿಕ ಮೇ 15ಕ್ಕೆ ಅಧಿಕಾರ ಬಿಟ್ಟುಕೊಳ್ಳಿಕ್ಕೆ ಹೇಳಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಓಕೆ ನಾನು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ, ನಿಮಗೆ ದೆಹಲಿಗೆ ಬರ್ಲಿಕ್ಕೆ ಬಲವನ್ನು ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ಗೆ ಒಂದಿಷ್ಟು ಆಶಾಭಾವನೆಗಳು ಸಿಕ್ಕಿದೆ. ಆದ್ರೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅನ್ನೋದೇ ಪ್ರಮುಖವಾಗಿರುತ್ತೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಬಿಟ್ಕೊಡಿ ಅಂತ ಹೇಳಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಪ್ರಯತ್ನ. ಹೀಗಾಗಿ ಏನ್ ಮಾಡ್ತಾರೆ ಅನ್ನೋದೇ ಈಗ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ, ಸಂಪುಟ ವಿಸ್ತರಣೆ ಆಗಬೇಕಾಗುತ್ತೆ, ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾಗುತ್ತೆ. ಇದೆಲ್ಲದರ ಹಿಂದೆನೂ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ, ಸಿಎಂ ಬದಲಾಗ್ತಾರೆ ಇಲ್ವಾ ಅಂತ ಹೇಳಿ. ಸಿಎಂ ಬದಲಾಗೋದಾದ್ರೆ ಮಾತ್ರ ಕೆಪಿಸಿ ಹುದ್ದೆಯನ್ನ ನಾನು ಬಿಟ್ಕೊಡ್ತೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮೊದಲೇ ಹೇಳಿದ್ದಾರೆ. ಅದೇ ರೀತಿ ಸಂಪುಟ ವಿಸ್ತರಣೆಯನ್ನು ಕೂಡ ಸಿಎಂ ಬದಲಾಗೋದಾದ್ರೆ ಮಾತ್ರ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಒತ್ತಾಯ ಆಗ್ತಾ ಇದ್ದಾರೆ. ಒಂದು ನಿರ್ಧಾರದಿಂದ ಹಲವಾರು ಸ್ಥಾನದ ಅದಲು ಬದಲಾಗಲಿಕ್ಕಿದೆ. ಹೀಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದು ಪ್ರಮುಖವಾಗಿದ್ದ ಪ್ರಶ್ನೆಗಳಾಗುತ್ತೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋದಷ್ಟು ಈಸಿಯಾಗಿ ರಾಹುಲ್ ಗಾಂಧಿ ಅವರು ಒಪ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಅದರಲ್ಲೂ ಕೂಡ ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.